ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ನಿಮ್ಮ ಮಹಾಬಲೇಶ್ವರ್ ಗೌಡ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ MG ಅಕೌಂಟೆನ್ಸಿ ಯೂಟ್ಯೂಬ್ ಚಾನಲ್ ಅನ್ನ. ಸೊ ಇಂದಿನ ಈ ಚಾನಲ್ ಮುಖಾಂತರ ನಾನು ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಅದರ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ, ಅದರ ಜೊತೆಗೆ ರಿಟೈರ್ಮೆಂಟ್ ಚಾಪ್ಟರ್ ಅಲ್ಲಿ ಗೇನ್ ರೇಷಿಯೋನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಎರಡು ಬೇರೆ ಬೇರೆ ಚಾಪ್ಟರ್ನ ಕ್ವಶನ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಎರಡು 6 ಮಾರ್ಕ್ಸ್ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ಗೇನ್ ರೇಷಿಯೋ ಏನಿದೆ, ಈ ಎರಡು 6 ಮಾರ್ಕ್ಸ್ ಕ್ವಶನ್ ಅಲ್ಲಿ ಒಂದು ಸಿಮಿಲಾರಿಟಿ ಇದೆ. ಸೊ ಆ ಸಿಮಿಲಾರಿಟಿ ಏನು ಅನ್ನೋದು ನಿಮ್ಗೆ ಆ ಕ್ವಶನ್ ಅನ್ನ ಸಾಲ್ವ್ ಮಾಡಿದಾಗ ಅರ್ಥ ಆಗುತ್ತೆ. ಸೊ ಬನ್ನಿ ನಾವು ಫಸ್ಟ್ ಆ ಕ್ವಶನ್ ಅನ್ನ ನೋಡ್ಕೊಂಡು ಬರೋಣ. PU ಬೋರ್ಡಿನ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಕ್ವಶನ್ ನಂಬರ್ 1 ಆಗಿರುತ್ತೆ. ಅಂದ್ರೆ 6 ಮಾರ್ಕ್ಸ್ ಕ್ವಶನ್ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟ ಕ್ವಶನ್ ನಂಬರ್ 1 ಆಗಿರುತ್ತೆ. ಸೊ ಇಲ್ಲಿ ಅನಿಲ್ ಅಂಡ್ ಸುನಿಲ್ ಆರ್ ಪಾರ್ಟ್ನರ್ಸ್, ಇಬ್ರು ಪಾರ್ಟ್ನರ್ ಇರ್ತಾರೆ. ಅನಿಲ್ ಅಂಡ್ ಸುನಿಲ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3. ಸೊ ಅನಿಲ್ ಮತ್ತೆ ಸುನಿಲ್ ಇಬ್ರು ಪಾರ್ಟ್ನರ್ ಇರ್ತಾರೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದು 4:3 ಇರುತ್ತೆ. ಸೊ ಇಲ್ಲಿ ಅನಿಲ್ ಮತ್ತೆ ಸುನಿಲ್ ಇಬ್ರು ಪಾರ್ಟ್ನರ್ ಇರ್ತಾರೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ 4:3 ಆಗುತ್ತೆ. ಅಂದ್ರೆ ಇದು ಓಲ್ಡ್ ರೇಷಿಯೋ ಆಗಿರುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಬಂದು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ದೆನ್ ದೇ ಅಡ್ಮಿಟ್ ಆಕಾಶ್ ಇಂಟು ಪಾರ್ಟ್ನರ್ಶಿಪ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕಾಶನನ್ನ ಪಾರ್ಟ್ನರ್ಶಿಪ್ ಗೆ ಅಡ್ಮಿಟ್ ಮಾಡ್ಕೋತಾರೆ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಈಗ ಆಕಾಶನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ ಅಂದ್ರೆ, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಅಗ್ರೀಡ್ ಎಟ್ 7:4:3. ಅಂದ್ರೆ ಯಾವಾಗ ಅವನು ಆಕಾಶನ ಅಡ್ಮಿಟ್ ಮಾಡ್ಕೊಳ್ತಾರೋ, ಸೊ ಆಗ NPSR ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗುತ್ತೆ ಅಂದ್ರೆ 7:4:3 ಆಗುತ್ತೆ. ಸೊ ಇಲ್ಲಿ ಓಲ್ಡ್ ರೇಷಿಯೋ ಬಂದು 4:3. ಯಾವಾಗ ಆಕಾಶನ ಅಡ್ಮಿಟ್ ಮಾಡ್ಕೊಳ್ತಾರೋ, ಸೊ ಆವಾಗ ನ್ಯೂ ರೇಷಿಯೋ ಬಂದು 7:4:3 ಆಗುತ್ತೆ. ಫೈಂಡ್ ಔಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್. ಸೊ ನಾವು ಓಲ್ಡ್ ಪಾರ್ಟ್ನರಿನ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಇದನ್ನ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಏನಕ್ಕೆ ಕರೀತಾರೆ ಅಂದ್ರೆ, ಇಲ್ಲಿ ಅನಿಲ್ ಮತ್ತೆ ಸುನಿಲ್ ಏನ್ ಮಾಡ್ತಾರೆ, ಪಾರ್ಟ್ನರ್ಶಿಪ್ ಅಲ್ಲಿ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆಕಾಶನ್ನ ಅವ್ರ ಬಿಸಿನೆಸ್ ಗೆ ಆಡ್ ಮಾಡ್ಕೊಳ್ತಾರೆ. ಸೊ ಆಗ ಏನಾಗುತ್ತೆ ಅಂದ್ರೆ ಓಲ್ಡ್ ಪಾರ್ಟ್ನರ್, ಆಕ್ಚುಲಿ ಸ್ಯಾಕ್ರಿಫೈಸ್ ರೇಷಿಯೋ, ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಮಾಡೋದು. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ ಯಾರು ಅಂದ್ರೆ ಅನಿಲ್ ಮತ್ತೆ ಸುನಿಲ್ ಏನ್ ಮಾಡ್ತಿದ್ದಾರೆ ಅಂದ್ರೆ ತಮ್ಮ ಪಾಲಿನ ಶೇರ್ ಅನ್ನ ಆಕಾಶಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೀತಾರೆ. ಸೊ ಇದಕ್ಕೊಂದು ಫಾರ್ಮುಲಾ ಇದೆ, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅಂತ. ಸೊ ಇಷ್ಟೇ ಇರೋದು ಕ್ವಶನ್ ಅಲ್ಲಿ. ಫಸ್ಟ್ ನಾವು ಓಲ್ಡ್ ರೇಷಿಯೋ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಫಸ್ಟ್ ಏನ್ ಕೊಟ್ಟಿರ್ತಾರಲ್ಲ ಇದು ಓಲ್ಡ್ ರೇಷಿಯೋ ಆಗಿರುತ್ತೆ. ನೆಕ್ಸ್ಟ್ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆದ್ಮೇಲೆ ನೆಕ್ಸ್ಟ್ ಏನ್ NPSR ಇರುತ್ತಲ್ಲ ಅದು ನ್ಯೂ ರೇಷಿಯೋ ಆಗಿರುತ್ತೆ. ಸೊ ಇವೆರಡು ಇಂಪಾರ್ಟೆಂಟ್ ನಮಗೆ. 4:3 ಅಂದ್ರೆ ಇದು 4+3 ಆಗುತ್ತೆ. ಸೊ ನಾವು ಇಲ್ಲಿ ಡಿನಾಮಿನೇಟರ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಈಸ್ ಈಕ್ವಲ್ ಟು 7 ಆಗುತ್ತೆ. ಸೊ 4:3 7 ಆಗುತ್ತೆ. ಇಲ್ಲಿ ನ್ಯೂ ರೇಷಿಯೋ ಬಂದು 7:4:3. ಸೊ ಅಂದ್ರೆ 7+4 ಇಲ್ಲಿ 11 ಆಗುತ್ತೆ. 11+3 14 ಆಗುತ್ತೆ. ಸೊ ಡಿನಾಮಿನೇಟರ್ ಬಂದು ಸೊ ಇಲ್ಲಿ 14 ಆಗುತ್ತೆ. ಇದು ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಅದನ್ನ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಸೊ ಇಷ್ಟನ್ನೇ ನೋಡ್ಕೊಳ್ಳಿ ನಾವು. ನಮಗ್ ಬೇಕಾಗಿರೋದು ಓಲ್ಡ್ ರೇಷಿಯೋ ಎಷ್ಟು 4:3, ನ್ಯೂ ರೇಷಿಯೋ ಎಷ್ಟು 7:4:3. ಆಮೇಲೆ ಅನಿಲ್ ಮತ್ತೆ ಸುನಿಲ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಆಕಾಶನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಸೊ ಇಷ್ಟೇ ಇರೋದು. ನೆಕ್ಸ್ಟ್ ಇದರ ಸೊಲ್ಯೂಷನ್ ಅನ್ನು ನೋಡೋಣ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಸೊ ನಾನು ಇವತ್ತು ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ಹಾಗೆ ಒಂದು ಗೇನ್ ರೇಷಿಯೋಗೆ ಸಂಬಂಧಪಟ್ಟ ಎರಡು ಸಮ್ಗಳನ್ನ ನಾನು ಎಟ್ ಎ ಟೈಮ್ ಅದನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋಗೆ ಸಂಬಂಧಪಟ್ಟ ಫಾರ್ಮುಲಾ ಕೂಡ ಬರೆದಿದ್ದೀನಿ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅಂತ ಬರೆದಿದ್ದೀನಿ, ಮತ್ತೆ ಆನ್ ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ದೆನ್ ಇಲ್ಲಿ ನೋ ಅಂತ ಬರೆದಿದ್ದೀನಿ. ಸೊ ಈ ಆನ್ ಅಂದ್ರೆ ಏನು ಮತ್ತೆ ನೋ ಅಂದ್ರೆ ಏನು ಅನ್ನೋದನ್ನ ನಾನು ವಿಡಿಯೋದ ಎಂಡ್ ಅಲ್ಲಿ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬನ್ನಿ ನೋಡೋಣ. ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಫಸ್ಟ್ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನೀಗ ಫಾರ್ಮುಲಾ ಬರ್ದಿದ್ದೀನಿ. ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಒಂದ್ಸಲ ಕ್ವಶನ್ ಅನ್ನ ನಿಮ್ಗೆ ರಿವೈಸ್ ಮಾಡ್ತೀನಿ ನೋಡಿ. ಅನಿಲ್ ಮತ್ತೆ ಸುನಿಲ್ ಆರ್ ದ ಪಾರ್ಟ್ನರ್ಸ್, ದೇ ಅಡ್ಮಿಟೆಡ್ ಆಕಾಶ್ ಇನ್ ಟು ದಿ ಪಾರ್ಟ್ನರ್ಶಿಪ್. ಅನಿಲ್ ಮತ್ತೆ ಸುನಿಲ್ 2 ಜನ ಪಾರ್ಟ್ನರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಆಕಾಶನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ದೆನ್ ವಿ ಹ್ಯಾವ್ ಟು ರೈಟ್ ಓಲ್ಡ್ ರೇಷಿಯೋ. ಸೊ ಓಲ್ಡ್ ರೇಷಿಯೋ ಏನಿದೆ ಅಂದ್ರೆ 4:3 ಇದೆ, ಅದನ್ನ ಆಸ್ ಇಟ್ ಇಸ್ ಬರಿಬೇಕು. ದೆನ್ ನ್ಯೂ ರೇಷಿಯೋ ಏನಿದೆ ಅಂದ್ರೆ 7:4:3. ಸೊ ಫಸ್ಟ್ ಇವೆರಡನ್ನ ಬರ್ಕೊಳ್ಬೇಕು. ಓಲ್ಡ್ ರೇಷಿಯೋನ ಬರಿಬೇಕು, ದೆನ್ ನ್ಯೂ ರೇಷಿಯೋನ ಬರಿಬೇಕು. ಸೊ ಫಾರ್ಮುಲಾದಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಓಲ್ಡ್ ರೇಷಿಯೋ ಮತ್ತೆ ನ್ಯೂ ರೇಷಿಯೋ ನಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಹಾಗಾಗಿ ಅವೆರಡನ್ನ ಫಸ್ಟ್ ಬರ್ಕೊಳ್ಬೇಕು. ದೆನ್ ವಿ ಹ್ಯಾವ್ ಟು
ಫೈಂಡ್ ಔಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್. ಸೊ ಇಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಅದರಲ್ಲಿ ನಾವು ಓಲ್ಡ್ ಪಾರ್ಟ್ನರ್ಸಿನ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಅನಿಲ್ ಮತ್ತೆ ಸುನಿಲ್ ಅಂತ ಬರ್ದಿದ್ದೀನಿ. ಸೊ ಅನಿಲ್ದು ಓಲ್ಡ್ ರೇಷಿಯೋ ಏನಿದೆ ಅಂದ್ರೆ 4:3 ಇದು ಓಲ್ಡ್ ರೇಷಿಯೋ ಇದೆ. ಸೊ ಇದನ್ನ ಮಾಡಿಫೈ ಮಾಡಿದಾಗ 4/7. ಸೊ 7 ಬರುತ್ತೆ. ಈ 7 ಅಂದ್ರೆ ಡಿನಾಮಿನೇಟರ್, ಇದು 7 is the denominator. How we got 7 means 4:3 means 4 plus 3. We will get 7. So 7 is the denominator. Then Sunil 3/7 ಅಂತಿದೆ. So 3 ಅನ್ನೋದು ನ್ಯೂಮರೇಟರ್, 7 ಅನ್ನೋದು ಡಿನಾಮಿನೇಟರ್. 7 ನಮ್ಗೆ ಹೇಗೆ ಬರುತ್ತೆ ಅಂದ್ರೆ 4 plus 3 ಮಾಡಿದಾಗ 7 ಬರುತ್ತೆ. ಸೊ ಅದನ್ನ ಬರಿಬೇಕು. ದೆನ್ ನ್ಯೂ ರೇಷಿಯೋ ಬಂದು 7:4:3 ಇದೆ. ಸೊ ಇದು ಗಿವನ್ ಇನ್ ದ ಕ್ವಶನ್, ಇಟ್ಸ್ ಅ ಕ್ವಶನ್ ಅಲ್ಲೂ ಕೂಡ ಕೊಟ್ಟಿರ್ತಾರೆ. ಅನಿಲ್ ಬರಿಬೇಕು. ಅನಿಲ್ 7/14. ನಮ್ಗೆ ಮತ್ತೆ ಡಿನಾಮಿನೇಟರ್ 14 ಹೇಗೆ ಬರುತ್ತೆ ಅಂದ್ರೆ 7 plus 4 plus 3. ಅದನ್ನ ಮೂರನ್ನು ಆಡ್ ಮಾಡ್ಕೊಂಡಾಗ ಸೊ ಯು ವಿಲ್ ಗೆಟ್ ಡಿನಾಮಿನೇಟರ್ 14 ಆಸ್ ಎ ಡಿನಾಮಿನೇಟರ್. ಅದನ್ನ ಬರಿಬೇಕು 7/14 ಅಂಡ್ ಸುನಿಲ್ 4/14. ಸೊ ಇವರಿಬ್ಬರ ಹೆಸರನ್ನ ಏನಕ್ಕೆ ಬರಿಬೇಕು ಅಂದ್ರೆ ನಾವು ಈಗ ಫೈಂಡ್ ಔಟ್ ಮಾಡ್ತಾ ಇರೋದು ಓಲ್ಡ್ ಪಾರ್ಟ್ನರ್ಸ್ ಆಗಿರೋದ್ರಿಂದ ಸೊ ಓಲ್ಡ್ ಪಾರ್ಟ್ನರ್ಸ್ ನೇಮ್ ಮಾತ್ರ ನಾವು ಇಲ್ಲಿ ಬರಿಬೇಕಾಗತ್ತೆ. ಅನಿಲ್ ಮತ್ತೆ ಸುನಿಲ್ ಅನ್ನ ಬರಿಬೇಕಾಗತ್ತೆ. ಆಕಾಶನ ಹೆಸರನ್ನ ಬರೆಯೋ ನೆಸಿಟಿ ಇರಲ್ಲ. ಓಕೆ, ಸೊ ಅಷ್ಟು ಬರಿಬೇಕು. ಓಲ್ಡ್ ರೇಷಿಯೋ ಬರಿಬೇಕು ಮತ್ತೆ ನ್ಯೂ ರೇಷಿಯೋ ಬರಿಬೇಕು. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್. ಸೊ ಮತ್ತೆ ಈಗ ಇನ್ನೊಂದು ಸಲ ನಾನು ಫಾರ್ಮುಲಾವನ್ನ ಬರಿತೀನಿ. ಸ್ಯಾಕ್ರಿಫೈಸ್ ರೇಷಿಯೋ is equal to old ratio minus new ratio. ಓಕೆ, ಸೊ ಅಗೇನ್ ನಾನು ಮತ್ತೆ ಏನ್ ಮಾಡ್ತಾ ಇದ್ದೀನಿ, ಫಾರ್ಮುಲಾವನ್ನ ಬರಿತಾ ಇದ್ದೀನಿ. ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್. ಫಸ್ಟ್ ನಾವು ಅನಿಲ್ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ನಾನು ಫಸ್ಟ್ ಅನಿಲ್ ಹೆಸರನ್ನ ಬರಿತಾ ಇದ್ದೀನಿ. Sacrifice ratio of Anil is equal to, ಫಸ್ಟ್ ನಾವು ಅನಿಲ್ನ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ವಿ ನೀಡ್ ಓಲ್ಡ್ ರೇಷಿಯೋ. ನಮಗೆ ಓಲ್ಡ್ ರೇಷಿಯೋ ಬೇಕಾಗುತ್ತೆ. ವಾಟ್ ಇಸ್ ದ ಓಲ್ಡ್ ರೇಷಿಯೋ ಆಫ್ ಅನಿಲ್? ಅನಿಲ್ ಓಲ್ಡ್ ರೇಷಿಯೋ ಏನಿದೆ 4/7 ಇದೆ. ಸೊ ಇದನ್ನ ಆಸ್ ಇಟ್ ಇಸ್ ನಾವು ಬರಿಬೇಕು 4/7 ಮೈನಸ್ ವಾಟ್ ಇಸ್ ದ ನ್ಯೂ ರೇಷಿಯೋ ಆಫ್ ಅನಿಲ್ 7/14 ಇದೆ. ಸೊ ಇದನ್ನೇ ಬರಿಬೇಕು. ಓಲ್ಡ್ ರೇಷಿಯೋ ಏನಿದೆ ಅನಿಲ್ದು 4/7 ಇದೆ. ಸೊ ಅದನ್ನ 4/7 ಅಂತ ಬರಿಬೇಕು. ನಾವೇನ್ ಮಾಡ್ತಾ ಇದೀವಿ ಈಗ, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್ ಅನ್ನ ಸ್ಯಾಕ್ರಿಫೈಸ್ ರೇಷಿಯೋನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಸೊ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅನ್ನೋದು ಫಾರ್ಮುಲಾ ಇರುತ್ತೆ. ಫಸ್ಟ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅನಿಲ್ ಅನ್ನ ಓಲ್ಡ್ ರೇಷಿಯೋನ ಬರಿಬೇಕು 4/7 ಬರ್ದಿದ್ದೀನಿ, ಮೈನಸ್ ನ್ಯೂ ರೇಷಿಯೋ ಆಫ್ ಅನಿಲ್ ಫಸ್ಟ್ ಏನಿದೆಯಲ್ಲ. ಸೊ ನ್ಯೂ ರೇಷಿಯೋ ಆಫ್ ಅನಿಲ್ ಇಲ್ಲಿ 7/14 ಇದೆ. 7/14. ಓಕೆ, ಸೊ ಇಲ್ಲಿ ರೇಷಿಯೋವನ್ನ ನೆನ್ಪಿಟ್ಕೊಳ್ಬೇಕಾದ್ರೆ ಒಂದು ಪಾಯಿಂಟ್ ಅನ್ನ ನಿಮ್ಗೆ ಹೇಳ್ತೀನಿ ನೋಡಿ. 4:3 ಅಂತ ಇದೆ. ಸೊ ಫಸ್ಟ್ ಯಾರ ಹೆಸರು ಇರುತ್ತೋ ಅಂದ್ರೆ ಕ್ವಶನ್ ಅಲ್ಲಿ ಫಸ್ಟ್ ಯಾರ ಹೆಸರು ಇರುತ್ತೋ ಅವ್ರದ್ದು 4 ಆಗಿರುತ್ತೆ. ಫಸ್ಟ್ ಇಲ್ಲಿ ಅನಿಲ್ ಮತ್ತೆ ಸುನಿಲ್ ಆರ್ ಪಾರ್ಟ್ನರ್ಸ್ ಅಂತ ಇರ್ತಾರೆ. ಸೊ ಫಸ್ಟ್ ಅನಿಲ್ ಹೆಸರಿದ್ರೆ 4 ಬಿಲಾಂಗ್ಸ್ ಟು ಅನಿಲ್ ಆಗಿರುತ್ತೆ ಅಂಡ್ 3 ಬಿಲಾಂಗ್ಸ್ ಟು ಸುನಿಲ್ ಆಗಿರುತ್ತೆ. ಸೊ ಇದರಲ್ಲಿ ನ್ಯೂ ರೇಷಿಯೋ 7:4:3 ಇವೆರಡು ಓಲ್ಡ್ ರೇಷಿಯೋ ಆಗಿರುತ್ತೆ, ಅಂದ್ರೆ ಓಲ್ಡ್ ಪಾರ್ಟ್ನರ್ದು. ಸೊ ನೆಕ್ಸ್ಟ್ 3 ಏನಿರುತ್ತಲ್ಲ ಇದು ನ್ಯೂ ಪಾರ್ಟ್ನರ್ ರೇಷಿಯೋ ಆಗಿರುತ್ತೆ. ಅಂದ್ರೆ ಕ್ವಶನ್ ಅಲ್ಲಿ ಯಾರ ಹೆಸರನ್ನ ಫಸ್ಟ್ ಕೊಟ್ಟಿರ್ತಾರೆ ಮತ್ತೆ ಯಾವ ರೇಷಿಯೋ ಫಸ್ಟ್ ಇರುತ್ತೆ ಅದು ಫಸ್ಟ್ ಹೆಸರು ಯಾರಿರುತ್ತೋ ಅವರಿಗೆ ಸಂಬಂಧಪಟ್ಟಿರೋದಾಗಿರುತ್ತೆ. ಸೊ ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ದೆನ್ ಮತ್ತೆ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. 4/7 ಮತ್ತೆ 7/14 ಇದೆ. ದೆನ್ ಈಸ್ ಈಕ್ವಲ್ ಟು, ಸೊ ವಿ ಹ್ಯಾವ್ ಟು ಗೋ ಫಾರ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಬಿಫೋರ್ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಿನಾಮಿನೇಟರ್. ಇಲ್ಲಿ 4/7 ಇದೆ ಮತ್ತೆ 7/14 ಇದೆ. ಸೊ ಇಲ್ಲಿ 7 ಅನ್ನೋದು ಡಿನಾಮಿನೇಟರ್, 14 ಅನ್ನೋದು ಡಿನಾಮಿನೇಟರ್. ಸೊ ಕಾಮನ್ ಆಗಿ ಏನಾಗುತ್ತೆ ಅಂದ್ರೆ take some common figure which is divided by both the items. So take some common denominator which is divided by both items. 7 ಅನ್ನೋದು ಮತ್ತೆ 14 ಅನ್ನೋದು ಅಂದ್ರೆ ಒಂದು ಆಡ್ ನಂಬರ್ ಮತ್ತೊಂದು ಇವನ್ ನಂಬರ್ ಇದ್ದಾಗ, ಸೊ ಯಾವ್ದಾದ್ರು ಎರಡು ನಂಬರ್ ಒಂದಕ್ಕೊಂದು ಡಿವೈಡ್ ಆದ್ರೆ ಆಗ ನಾವೇನ್ ಮಾಡ್ಬೇಕು ಅಂದ್ರೆ ಹೈಯೆಸ್ಟ್ ನಂಬರ್ ಅನ್ನ ಡಿನಾಮಿನೇಟರ್ ಅಂತ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 7 into 7 2s 14 and 14 1s 14. So it means ನೋಡಿ 7 2s 14 and 14 1s 14. So ಈ 14 ಅನ್ನೋದು which is divided by both 7 as well as 14. 14 ಅನ್ನೋದು 7 ಮತ್ತೆ 14 ಇಂದ ಡಿವೈಡ್ ಆಗಿರೋದ್ರಿಂದ
ನಾವೇನ್ ಮಾಡ್ಬೇಕು ಅಂದ್ರೆ 14 ಅನ್ನ ಡಿನಾಮಿನೇಟರ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಒಂದು ಇವನ್ ಮತ್ತೆ ಒಂದು ಆಡ್ ನಂಬರ್ ಇದ್ದಾಗ ಸೊ 7 ಮತ್ತೆ 14 ಎರಡರಿಂದನೂ ಡಿವೈಡ್ ಆಗೋದ್ರಿಂದ ನಾವು ಏನ್ ಮಾಡ್ಬೇಕು, ಹೈಯೆಸ್ಟ್ ನಂಬರ್ ಅನ್ನ ಸೊ ಡಿನಾಮಿನೇಟರ್ ಆಗಿ ಕನ್ಸಿಡರ್ ಮಾಡಬೇಕು. ಓಕೆ, ಇನ್ ಕೇಸ್ ಇಟ್ ವಾಸ್ ಇಲ್ಲಿ 77 ಇದ್ದು ಇಲ್ಲಿ 15 ಇದ್ರೆ ಒಂದು ಇವನ್ ನಂಬರು ಒಂದು ಆಡ್ ನಂಬರು ಇನ್ನೊಂದು ಕೂಡ ಆಡ್ ನಂಬರ್ ಇದ್ದಾಗ ಯಾವುದು ಕೂಡ ಒಂದಕ್ಕೊಂದು ಡಿವೈಡ್ ಆಗದೆ ಇರೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ಮಲ್ಟಿಪ್ಲಿಕೇಶನ್. 7 ಮತ್ತೆ 15 ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಏನ್ ನಂಬರ್ ಬರುತ್ತಲ್ಲ ಅದನ್ನ ಡಿನಾಮಿನೇಟರ್ ಆಗಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಇಷ್ಟ ಆಯ್ತು. ಈಗ ನಾವು ಡಿನಾಮಿನೇಟರ್ ನ ಫೈಂಡ್ ಔಟ್ ಮಾಡಿದೀವಿ. 7 14 ಇದ್ದಾಗ 14 ಅನ್ನೋದು 7 ಇಂದ ಮತ್ತೆ 14 ಇಂದ ಡಿವೈಡ್ ಆಗೋದ್ರಿಂದ ಸೊ ನಾವು 14 ಅನ್ನ ಕಾಮನ್ ಡಿನಾಮಿನೇಟರ್ ಅಂತ ಕನ್ಸಿಡರ್ ಮಾಡಿದೀವಿ. ಓಕೆ, ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಸೊ ವಿ ಹ್ಯಾವ್ ಟು ಗೋ ಫಾರ್ ಕ್ರಾಸ್ ಮಲ್ಟಿಪ್ಲಿಕೇಶನ್. 7 2s 14. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ. ನೀವು ಬೇಕಾದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಬಹುದು. 7 2s 14 and first one 4 2s 8. So how we got 8 means 7 2s 14 and 4 2s 8. ಸೊ ಇಲ್ಲಿ ನಮಗೆ 8 ಅನ್ನೋದು ನ್ಯೂಮರೇಟರ್ ಬಂದಿದೆ. ಸೊ ಇದು ಹೇಗೆ ಬಂದಿದೆ ಅನ್ನೋದಕ್ಕೆ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ. ಸೊ ಈ ತರ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಆನ್ಸರ್ ರಾಂಗ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ನಂಬರ್ 14. 14 1s 14 and 7 1s 7. ಓಕೆ, ಸೊ ಇಲ್ಲಿ 7 ಅನ್ನೋದು ನ್ಯೂಮರೇಟರ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ 7 ಹೇಗೆ ಬಂತು ಅಂದ್ರೆ 14 into 1 14 and 7 into 1 7. ಓಕೆ, ಸೊ ಇದನ್ನು ಕೂಡ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಬಹುದು. ಸೊ ಈ ತರ ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಫೈನಲ್ ಆನ್ಸರ್ ಇಲ್ಲಿ ರಾಂಗ್ ಆಗೋದೇ ಇಲ್ಲ. ಸೊ ಇದನ್ನ ಕರೆಕ್ಟ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕು. ದೆನ್ ಫೈನಲ್ ಆನ್ಸರ್ ವಿಲ್ ಬಿ 1/14. ಓಕೆ, ದೆನ್ ಸೆಕೆಂಡ್ ಒನ್ ನೋಡಿ. ಈಗ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಅನಿಲ್ ಅನ್ನ ಫೈಂಡ್ ಔಟ್ ಮಾಡಿದೀವಿ. ಫಸ್ಟ್ ನಾವು ಆಸ್ ಪರ್ ಫಾರ್ಮುಲಾ ಏನ್ ಮಾಡಬೇಕು, ಓಲ್ಡ್ ರೇಷಿಯೋ ಮತ್ತೆ ನ್ಯೂ ರೇಷಿಯೋ ಅನ್ನ ಬರಿಬೇಕು. ದೆನ್ ವಿ ಹ್ಯಾವ್ ಟು ಟೇಕ್ ಸಮ್ ಕಾಮನ್ ಡಿನಾಮಿನೇಟರ್. ಡಿನಾಮಿನೇಟರ್ ಒಂದು ಕಾಮನ್ ಆಗಿ ಯಾವ ಎರಡೂ ನಂಬರ್ ಇಂದ ಡಿವೈಡ್ ಆಗುವಂತ ಒಂದು ನಂಬರ್ ಇದ್ರೆ ಅದು ಹೈಯೆಸ್ಟ್ ನಂಬರ್ ಆಗಿದ್ರೆ ಅದನ್ನ ಕನ್ಸಿಡರ್ ಮಾಡಿ ಇಲ್ಲಿ ಬರಿಬೇಕು. ದೆನ್ ವಿ ಹ್ಯಾವ್ ಟು ಗೋ ಫಾರ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಅದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ ಅಂತ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ನಮಗೆ ನ್ಯೂಮರೇಟರ್ ಬರುತ್ತೆ. ಸೊ ಅದನ್ನ ಲೆಸ್ ಮಾಡಿದ್ರೆ ಫೈನಲ್ ಆನ್ಸರ್ 1/14 ಇದೆ. ಸೆಕೆಂಡ್ ಒನ್, ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಸುನೀಲ್. ಅಗೇನ್ ನಾವು ಸೇಮ್ ಮೆಥಡ್ ಅನ್ನೇ ಫಾಲೋ ಮಾಡಬೇಕು. ಸೊ ಈಗ ಓಲ್ಡ್ ರೇಷಿಯೋ ಆಫ್ ಸುನೀಲ್ 3/7. ಓಲ್ಡ್ ರೇಷಿಯೋ ಆಫ್ ಸುನೀಲ್ 3/7. ರೈಟ್ ಹಿಯರ್ 3/7 minus new ratio of Sunil 4/14. ಸೊ ಇವಾಗ ಮತ್ತೆ ನಾವು ಡಿನಾಮಿನೇಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಒನ್ಸ್ ನಾವು ಇಲ್ಲಿ 14 ಅನ್ನ ಡಿನಾಮಿನೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ ಸೊ ಇಲ್ಲೂ ಕೂಡ 14 ಅನ್ನ ಡಿನಾಮಿನೇಟರ್ ಆಗಿ ಕನ್ಸಿಡರ್ ಮಾಡಬೇಕು. ದೆನ್ ಈಗ ನಾವು ಏನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಬೇಕು. 7 2s 14 ನೋಡಿ, 7 2s 14 and 3 2s 6. ಸೊ 6 ಇಲ್ಲಿ ನ್ಯೂಮರೇಟರ್. 7 2s 14 and 3 2s 6. ಓಕೆ, then we have to go for second one. 14 into 1 14 and 4 into 1 4. ಸೊ ಇಲ್ಲಿ ಈಗ ಫೈನಲ್ ಆನ್ಸರು 2/14. ನೋಡಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ನ್ಯೂಮರೇಟರ್ ಸಿಗತ್ತೆ. ಓಕೆ, ನೋಡಿ ಈಗ ಸೊ ನಮ್ಗೆ ಏನಾಗಿದೆ,
sacrifice ratio of Anil is 1/14 and sacrifice ratio of Sunil is 2/14. ಸೊ ಇದನ್ನ ಕೆಳಗಡೆ ನಾವು ಬರೀಬೇಕು. ಸೊ sacrifice ratio of Anil and Sunil is 1/14 and 2/14 or 1:2. ಸೊ ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ತುಂಬಾ ಸಿಂಪಲ್ ಇರುತ್ತೆ. ನಾವು ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ಗೇನ್ ರೇಷಿಯೋನ ಒಟ್ಟಿಗೆ ಒಂದೇ ಬೋರ್ಡ್ ಅಲ್ಲಿ ಮಾಡಿದಾಗ ನಮ್ಗೆ ಅದ್ರ ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಏನಿರುತ್ತೆ ಮತ್ತೆ ಗೇನ್ ರೇಷಿಯೋ ಫಾರ್ಮುಲಾ ಏನಿರುತ್ತೆ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಏನಿಲ್ಲ, ನಾವು ಡಿನಾಮಿನೇಟರ್ ನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂದ್ರೆ, ಇವನ್ ಮತ್ತೆ ಆಡ್ ನಂಬರ್ ಇದ್ದಾಗ ಹೈಯೆಸ್ಟ್ ನಂಬರು ಎರಡೂ ನಂಬರ್ ಇಂದ ಡಿವೈಡ್ ಆದಾಗ ಸೊ ನಾವು ಕಾಮನ್ ಡಿನಾಮಿನೇಟರ್ ನ ಹೈಯೆಸ್ಟ್ ನಂಬರ್ ಅನ್ನ ತಗೊಳ್ಬೇಕು. ಒಂದು ಇವನ್ ಒಂದು ಆಡ್ ನಂಬರ್ ಇದ್ರೆ ಯಾವ ನಂಬರ್ ಕೂಡ ಒಂದು ನಂಬರ್ ಇಂದ ಡಿವೈಡ್ ಆಗಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಗೋ ಫಾರ್ ಮಲ್ಟಿಪ್ಲಿಕೇಶನ್ ಗೆ ಹೋಗ್ಬೇಕಾಗತ್ತೆ, ಆಗ ಡಿನಾಮಿನೇಟರ್ ನಮಗೆ ಸಿಗುತ್ತೆ. ಸೊ ಇಷ್ಟೇ ಇರೋದು ಆನ್ಸರ್. ಇದು 6 ಮಾರ್ಕ್ಸ್ ಕ್ವಶನ್. ಸೊ ನೋಡಿ, ನೆಕ್ಸ್ಟ್ ನಾನು ನಿಮ್ಗೆ ಇದೇ ಬೋರ್ಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಗೇನ್ ರೇಷಿಯೋನ ಸಾಲ್ವ್ ಮಾಡ್ತೀನಿ. ಆಮೇಲೆ ಫೈನಲ್ ಆಗಿ ನಾನು ನಿಮ್ಗೆ ಹೇಳಿದೆ ಆನ್ ಅಂದ್ರೆ ಏನು, ನೋ ಅಂದ್ರೆ ಏನು ಅನ್ನೋದನ್ನು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಈಗ ನಾವು ಈ ಗೇನ್ ರೇಷಿಯೋಗೆ ಸಂಬಂಧಪಟ್ಟ ಕ್ವಶನ್ ಅನ್ನ ನೋಡೋಣ. ಸೊ ಇದು PU ಬೋರ್ಡಿನ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಅಂದ್ರೆ ಗೇನ್ ರೇಷಿಯೋಗೆ ಸಂಬಂಧಪಟ್ಟ ಕ್ವಶನ್ ನಂಬರ್ 1 ಆಗಿರುತ್ತೆ. ಸೊ ಈಗ ಕ್ವಶನ್ ಅನ್ನ ನೋಡೋದಾದ್ರೆ, ಅಜಯ್, ವಿಜಯ್, ಸಂಜಯ್. ಸೊ ಅಜಯ್, ವಿಜಯ್, ಸಂಜಯ್ 3 ಜನ ಪಾರ್ಟ್ನರ್ ಇರ್ತಾರೆ. ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3:2. ಅಂದ್ರೆ ಇದು ಓಲ್ಡ್ ರೇಷಿಯೋ ಆಗಿರುತ್ತೆ. ಫಸ್ಟ್ ಏನ್ ಕೊಟ್ಟಿರ್ತಾರಲ್ಲ ಇದು ಓಲ್ಡ್ ರೇಷಿಯೋ ಆಗಿರುತ್ತೆ. ಸೊ ಇಲ್ಲಿ ಗೇನಿಂಗ್ ರೇಷಿಯೋ ಅಲ್ಲಿ ಅಜಯ್, ವಿಜಯ್, ಸಂಜಯ್ 3 ಜನ ಪಾರ್ಟ್ನರ್ ಇರ್ತಾರೆ. ಸೊ ಇವರ ಓಲ್ಡ್ ರೇಷಿಯೋ ಬಂದು 4:3:2. ದೆನ್ ಅಜಯ್ ರಿಟೈರ್ಸ್ ಫ್ರಮ್ ದ ಫರ್ಮ್. ಅಜಯ್ ಏನ್ ಮಾಡ್ತಾನೆ ಅಂದ್ರೆ ಬಿಸಿನೆಸ್ ಇಂದ ರಿಟೈರ್ಡ್ ಆಗ್ತಾ ಇದ್ದಾನೆ. ಸೊ ಅಜಯ್ ಇಲ್ಲಿ ಬಿಸಿನೆಸ್ ಇಂದ ರಿಟೈರ್ಡ್ ಆದಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ವಿಜಯ್ ಅಂಡ್ ಸಂಜಯ್ ಅವರು ಬಿಸಿನೆಸ್ ಅನ್ನ ಕ್ಯಾರಿ ಮಾಡ್ಬೇಕಾಗುತ್ತೆ. ವಿಜಯ್ ಅಂಡ್ ಸಂಜಯ್ ಅಗ್ರೀಡ್ ಟು ಶೇರ್ ಫ್ಯೂಚರ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 5:3. ಸೊ ಇದು ನ್ಯೂ ರೇಷಿಯೋ ಆಗಿರುತ್ತೆ. ವಿಜಯ್ ಮತ್ತೆ ಸಂಜಯ್ ಏನ್ ಮಾಡ್ತಾರೆ ಅಂದ್ರೆ ಬಿಸಿನೆಸ್ ಅನ್ನ ಕ್ಯಾರಿ ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ ವಿತ್ ಅ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ 5:3. ಸೊ ಅಂದ್ರೆ ನ್ಯೂ ರೇಷಿಯೋ ಬಂದು ಈಗ 5:3 ಆಗುತ್ತೆ. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಆಫ್ ವಿಜಯ್ ಅಂಡ್ ಸಂಜಯ್ ಅಂತ ಇದೆ. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಆಫ್ ವಿಜಯ್ ಅಂಡ್ ಸಂಜಯ್ ಅಂತ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಗೇನ್ ರೇಷಿಯೋ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ನೋಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಗೇನ್ ರೇಷಿಯೋ ಅಂದ್ರೆ ಗೇನ್ ಅಂದ್ರೆ ಬೆನಿಫಿಟ್ ಅಂತ, ಅರ್ನಿಂಗ್ ಆರ್ ಬೆನಿಫಿಟ್ ಅಂತ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಅಜಯ್, ವಿಜಯ್, ಸಂಜಯ್ 3 ಜನ ಪಾರ್ಟ್ನರ್ ಇರ್ತಾರೆ. ಇದರಲ್ಲಿ ಅಜಯ್ ರಿಟೈರ್ಡ್ ಆದಾಗ ಅಂದ್ರೆ ಅಜಯ್ ಇಷ್ಟು ದಿನ ಬಿಸಿನೆಸ್ಸಿಗೋಸ್ಕರ ವರ್ಕ್ ಮಾಡಿರ್ತಾನೆ. ಸೊ ಹಾಗಾಗಿ ಅವನು ದುಡ್ದಿರೋದ್ರಲ್ಲಿ ಯಾರು ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೋ ವಿಜಯ್ ಮತ್ತೆ ಸಂಜಯ್ ಇವರಿಬ್ರು ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಸೊ ಅಜಯ್ ದುಡ್ದಿರೋ ಶೇರಿನ ಬೆನಿಫಿಟ್ ಅನ್ನ ಇವ್ರು ಏನ್ ಮಾಡ್ಕೋತಾರೆ, ವಿಜಯ್ ಮತ್ತೆ ಸಂಜಯ್ ಇಲ್ಲಿ ಪಡ್ಕೊಳ್ತಾರೆ. ಸೊ ಹಾಗಾಗಿ ಬೆನಿಫಿಟ್ ರೇಷಿಯೋ ಅಥವಾ ಗೇನ್ ರೇಷಿಯೋ ಅಂತ ಕರಿತೀವಿ. ಸೊ ಇದರಲ್ಲಿ ಅಜಯ್ದು ವರ್ಕ್ ಇರೋದ್ರಿಂದ, ಅಜಯ್ದು ಎಫರ್ಟ್ ಇರೋದ್ರಿಂದ ಬಿಸಿನೆಸ್ ಅಲ್ಲಿ ಅವನ ಎಫರ್ಟಿನ ಬೆನಿಫಿಟ್ ಅನ್ನ ಏನ್ ಮಾಡ್ತಾರೆ ವಿಜಯ್ ಮತ್ತೆ ಸಂಜಯ್. ಸೊ ಇಲ್ಲಿ ವಿಜಯ್ ಮತ್ತೆ ಸಂಜಯ್ ಏನ್ ಮಾಡ್ತಾರೆ, ಪಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಇದನ್ನ ಗೇನ್ ರೇಷಿಯೋ ಅಂತ ಕರೀತಾರೆ. ಸೊ ನಾವು ಹೇಗೆ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ನಾವು ಓಲ್ಡ್ ರೇಷಿಯೋ ಮತ್ತೆ ನ್ಯೂ ರೇಷಿಯೋಗೆ ಇಂಪಾರ್ಟೆನ್ಸ್ ಕೊಡಬೇಕು, ಸೊ ಅದೇ ರೀತಿ ಗೇನ್ ರೇಷಿಯೋದಲ್ಲೂ ಸೇಮ್ ಆಸ್ ಇಟ್ ಇಸ್ ಸೇಮ್ ಮೆಥಡ್ ಇರುತ್ತೆ. ಇಲ್ಲಿ ಓಲ್ಡ್ ರೇಷಿಯೋ ಫಸ್ಟ್ ಏನ್ ಕೊಟ್ಟಿರ್ತಾರಲ್ಲ ಇದು ಓಲ್ಡ್ ರೇಷಿಯೋ ಆಗಿರುತ್ತೆ 4:3:2. ಸೊ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ 9 ಆಗುತ್ತೆ. ಈಗ ಡಿನಾಮಿನೇಟರಿಗೆ ನಾವು ಯಾವತ್ತೂ ಕೂಡ ಡಿನಾಮಿನೇಟರ್ ನ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗುತ್ತೆ 4:3:2. ಸೊ ಇಲ್ಲಿ 9 ಫಸ್ಟ್ ಅಲ್ಲಿ ನಮಗೆ ಡಿನಾಮಿನೇಟರ್ 9 ಆಗಿರುತ್ತೆ, ನ್ಯೂ ರೇಷಿಯೋದಲ್ಲಿ ಡಿನಾಮಿನೇಟರ್ 8 ಆಗಿರುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ. ಸೊ ಗೇನ್ ರೇಷಿಯೋಗೆ ಫಾರ್ಮುಲಾ ಬಂದು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಇಷ್ಟೇ ಇರೋದು ಕ್ವಶನ್ ಅಲ್ಲಿ. ಫಸ್ಟ್ ನಾವು ಎಷ್ಟು ಜನ ಪಾರ್ಟ್ನರ್ ಇರ್ತಾರೆ, ಅದರಲ್ಲಿ ಯಾರು ರಿಟೈರ್ಡ್ ಆಗ್ತಾರೆ, ಮತ್ತೆ ಅವರ ಓಲ್ಡ್ ರೇಷಿಯೋ ಏನು, ಮತ್ತೆ ಅವರ ನ್ಯೂ ರೇಷಿಯೋ ಏನು, ಸೊ ಡಿನಾಮಿನೇಟರ್ ಏನಾಗುತ್ತೆ, ಮತ್ತೆ ಏನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇಷ್ಟನ್ನು ಮಾತ್ರ ಫೋಕಸ್ ಮಾಡಿದ್ರೆ ಸಾಕು. ಸೊ ಬನ್ನಿ ಈಗ ನಾವು ಸೊಲ್ಯೂಷನ್ ನೋಡೋಣ. ಸೊ ಕ್ವಶನ್ ಅನ್ನ ನೋಡಿದ್ರಲ್ಲ, ಈಗ ಸೊಲ್ಯೂಷನ್ ನೋಡೋಣ. ನೋಡಿ, ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ಗೇನ್ ರೇಷಿಯೋ ಎರಡೂ ಕೂಡ ಬೇರೆ ಬೇರೆ ಚಾಪ್ಟರ್ಗೆ ಸಂಬಂಧಪಟ್ಟ ಕ್ವಶನ್ ಆಗಿದ್ರು ಕೂಡ ನಾನು ಯಾಕೆ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ಗೇನ್ ರೇಷಿಯೋನ ಒಟ್ಟಿಗೆ ಮಾಡಿಸ್ತಾ ಇದ್ದೀನಿ, ಎಟ್ ಎ ಟೈಮ್ ಮಾಡಿಸ್ತಾ ಇದ್ದೀನಿ ಅಂದ್ರೆ
ಸೊ ರೀಸನ್ ಇದೆ, ನಾನು ಆ ರೀಸನ್ ಅನ್ನು ನಿಮ್ಗೆ ಹೇಳ್ತೀನಿ ನೋಡಿ. ಫಸ್ಟ್ ನೀವು ಸ್ಯಾಕ್ರಿಫೈಸ್ ರೇಷಿಯೋನ ಫಾರ್ಮುಲಾ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅಂತಿದೆ. ಸೊ ಗೇನ್ ರೇಷಿಯೋಗೆ ಬಂದ್ರೆ ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ, ಅಂದ್ರೆ ಫಾರ್ಮುಲಾ ರಿವರ್ಸ್ ಇದೆ ಇಲ್ಲಿ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಬಂದು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಇದೆ, ಗೇನ್ ರೇಷಿಯೋ ಬಂದು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಇದೆ. ಬಟ್ ಏನಂದ್ರೆ ರೆಸ್ಟ್ ಆಫ್ ದಿ ಥಿಂಗ್ಸ್ ಆರ್ ಸೇಮ್, ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಸೇಮ್ ಇರುತ್ತೆ. ಸೊ ಹಾಗಾಗಿ ನಾನು ಎರಡೂ ಸಮ್ ಅನ್ನ ಎಟ್ ಎ ಟೈಮ್ ಮಾಡ್ತಾ ಇರೋದ್ರಿಂದ ನಿಮ್ಗೆ 100% ಈ ಕ್ವಶನ್ ಅನ್ನು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಈ ಕ್ವಶನ್ ನಿಮ್ಗೆ ಮರೆಯೋದೇ ಇಲ್ಲ, ಮತ್ತೆ ಅದು ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇನ್ನೊಂದು ಸಿಮಿಲಾರಿಟಿ ಇದೆ, ಏನಂದ್ರೆ ನೀವು ಅಬ್ಸರ್ವ್ ಮಾಡಬೇಕು. ಸೊ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಅಲ್ಲಿ ನಾವು ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದ್ರಿಂದ ನಾವು ಯಾವ ಟು ಕ್ಯಾಲ್ಕುಲೇಟ್ ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ರೇಷಿಯೋ. ಅನಿಲ್ ಮತ್ತೆ ಸುನಿಲ್ ಇದ್ದಾರೆ, ನಾವು ಆಕಾಶ್ ಹೆಸರನ್ನ ಎಲ್ಲೂ ಕೂಡ ಬರ್ದಿಲ್ಲ. ಯಾಕೆಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಇಲ್ಲಿ ಅನಿಲ್ ಮತ್ತೆ ಸುನಿಲ್ ನ ಸ್ಯಾಕ್ರಿಫೈಸ್ ರೇಷಿಯೋನ. ಸೊ ಹಾಗಾಗಿ ಇದೊಂದು ಸಿಮಿಲಾರಿಟಿ ಇದೆ. ಸೊ ಇಲ್ಲಿ ನೀವು ರೈಟ್ ಸೈಡ್ ಬಂದ್ರೆ ಗೇನ್ ರೇಷಿಯೋಗೆ ಬಂದ್ರೆ ಅಜಯ್, ವಿಜಯ್, ಸಂಜಯ್ ಅಂತ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಅದರಲ್ಲಿ ಅಜಯ್ ಏನ್ ಮಾಡ್ತಾನೆ, ಬಿಸಿನೆಸ್ ಇಂದ ರಿಟೈರ್ಡ್ ಆಗ್ತಾ ಇದ್ದಾನೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಯಾರು ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ವಿಜಯ್ ಮತ್ತೆ ಸಂಜಯ್ ಇಲ್ಲಿ ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಅವರ ಗೇನ್ ರೇಷಿಯೋನ ಫೈಂಡ್ ಔಟ್ ಮಾಡ್ತಾ ಇದೀವಿ ನೋಡಿ. ಸ್ಯಾಕ್ರಿಫೈಸ್ ರೇಷಿಯೋ ಅಲ್ಲಿ ಯಾರು ಬಿಸಿನೆಸ್ ಗೆ ಅಡ್ಮಿಟ್ ಆಗ್ತಿದಾರೋ ಅವನನ್ನ ಸ್ಕಿಪ್ ಮಾಡ್ತೀವಿ, ಅವನನ್ನ ಬಿಟ್ಬಿಡ್ತೀವಿ. ಇಲ್ಲೂ ಕೂಡ ಗೇನ್ ರೇಷಿಯೋದಲ್ಲಿ ಯಾರು ಬಿಸಿನೆಸ್ ಇಂದ ರಿಟೈರ್ಡ್ ಆಗ್ತಾ ಇದ್ದಾರೋ, ಅಜಯ್ ಇಲ್ಲಿ ಬಿಸಿನೆಸ್ ಇಂದ ರಿಟೈರ್ಡ್ ಆಗ್ತಾ ಇದ್ದಾನೆ. ಸೊ ಅವನ ಹೆಸರನ್ನ ನಾವು ಇಲ್ಲಿ ಬರ್ದಿಲ್ಲ, ಅವನ ಹೆಸರನ್ನ ನಾವು ಸ್ಕಿಪ್ ಮಾಡಿದೀವಿ. ಸೊ ಇದೊಂದು ಸಿಮಿಲಾರಿಟಿ ಇದೆ. ನೀವು ಯಾವ್ದಾದ್ರು ಸಮ್ ಅನ್ನ ಮಾಡ್ಬೇಕಾದ್ರೆ ನೋಡಿ, ಎರಡೂ ಸಮ್ಗೆ ಒಂದೇ ರೀತಿ ಸಿಮಿಲಾರಿಟಿ ಇರೋದ್ರಿಂದ ಅಡ್ಮಿಟ್ ಆಗೋ ಪಾರ್ಟ್ನರ್ ನ ಬಿಡಬೇಕು, ಇಲ್ಲಿ ಯಾರು ರಿಟೈರ್ಡ್ ಆಗ್ತಿದಾರಲ್ಲ ಆ ಪಾರ್ಟ್ನರ್ ಅನ್ನ ಬಿಡಬೇಕು. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇರೋ ಪಾರ್ಟ್ನರು ಗೇನ್ ಮಾಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಅವರಿಬ್ಬರ ಹೆಸರನ್ನ ಮಾತ್ರ ಬರಿಬೇಕು, ವಿಜಯ್ ಮತ್ತೆ ಸಂಜಯ್. ಇಲ್ಲೂ ಕೂಡ ವಿಜಯ್ ಮತ್ತೆ ಸಂಜಯ್. ಓಕೆ, ಆಸ್ ಇಟ್ ಈಸ್ ನೋಡಿ. ಫಸ್ಟ್ ನಾವು ನ್ಯೂ ರೇಷಿಯೋನ ಬರಿಬೇಕು 5:3. ನಾವಿಲ್ಲಿ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಬರ್ದಿರೋದ್ರಿಂದ ಫಸ್ಟ್ ನಾನು ನ್ಯೂ ರೇಷಿಯೋನ ಬರಿತಾ ಇದ್ದೀನಿ. ಬಟ್ ಇಲ್ಲಿ ಏನಾಗಿತ್ತು ಅಂದ್ರೆ ಓಲ್ಡ್ ರೇಷಿಯೋ ಇರೋದ್ರಿಂದ ಫಸ್ಟ್ ನಾನು ಓಲ್ಡ್ ರೇಷಿಯೋನ ಬರೆದಿದ್ದೆ. ಸೊ ಇಲ್ಲಿ ನ್ಯೂ ರೇಷಿಯೋ ಇರೋದ್ರಿಂದ ನಾನು ಫಸ್ಟ್ ನ್ಯೂ ರೇಷಿಯೋನ ಬರಿತಾ ಇದ್ದೀನಿ. 5:3 ಇದೆ, ಮತ್ತೆ ಓಲ್ಡ್ ರೇಷಿಯೋ ಬಂದು 4:3:2 ಇದೆ. ಸೊ ಇಲ್ಲೂ ಕೂಡ ಸೇಮ್ ಡಿನಾಮಿನೇಟರ್ ಆಗುತ್ತೆ. ವಿಜಯ್ ಇಸ್ ಈಕ್ವಲ್ ಟು 5/8 ಹೇಗಾಯ್ತು ಅಂದ್ರೆ 5 + 3 ಆಗುತ್ತೆ. ಸೊ 5 + 3 8 ಆಗುತ್ತೆ. ಸೊ 8 ಇಸ್ ದ ಡಿನಾಮಿನೇಟರ್. ಓಕೆ, ನೆಕ್ಸ್ಟ್ ಇಲ್ಲಿ ವಿಜಯ್ ಇಲ್ಲಿ ಓಲ್ಡ್ ರೇಷಿಯೋ ಏನಿದೆ 4:3:2. ಸೊ ಮೂರನ್ನು ಆಡ್ ಮಾಡ್ಕೊಳ್ಬೇಕು. 4 + 3 7, 7 + 2 9 ಆಗುತ್ತೆ. ಸೊ 3/9 ನೋಡಿ, ಇಲ್ಲಿ 4:3:2. ಇಲ್ಲಿ 4 ಬಂದು ವಿಜಯ್ದಾಗಿರುತ್ತೆ, ವಿಜಯ್ದು. ಸೊ ಇದನ್ನ ನಾವು ಇಲ್ಲಿ ಬರಿಬಾರ್ದು ನೋಡಿ, ನಾನು ಇಲ್ಲಿ 3/9 ಅಂತ ಬರ್ದಿದ್ದೀನಿ. ಸೊ ಫಸ್ಟ್ ಯಾರು ಇರ್ತಾರೆ, ವಿಜಯ್ ಇರ್ತಾರೆ, ಆಮೇಲೆ ಅಜಯ್ ಇರ್ತಾರೆ. ಅಜಯ್ದು ನಾನು ಬರ್ದಿಲ್ಲ, ಅಜಯ್, ವಿಜಯ್, ಸಂಜಯ್. ಸೊ ಈ ಗೇನ್ ರೇಷಿಯೋದಲ್ಲಿ ನಮ್ಗೆ ಅಜಯ್ ಇಲ್ಲಿ ಬಿಸಿನೆಸ್ ಇಂದ ರಿಟೈರ್ ಆಗ್ತಾ ಇರೋದ್ರಿಂದ ನಾವು ಅಜಯ್ ರೇಷಿಯೋನ ಇಲ್ಲಿ ಬರಿಬಾರ್ದು, ಇಲ್ಲಿ ಕೆಳಗಡೆ ಬರಿಬಾರ್ದು. ಸೊ ಅಂದ್ರೆ ನಾವೀಗ ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ನೋಡಿ, ವಿಜಯ್ದು 3/9 ಬರ್ದಿದ್ದೀನಿ, ಅಂದ್ರೆ ವಿಜಯ್ ಇಲ್ಲಿ ಸೆಕೆಂಡ್ ಇದ್ದಾನೆ. ಸೊ ಹಾಗಾಗಿ ಸೆಕೆಂಡ್ ಇರೋ ನಂಬರ್ ಅನ್ನ ತಗೊಳ್ಬೇಕು. ಫಸ್ಟ್ ಇಲ್ಲಿ ಅಜಯ್ ಇದ್ದಾನೆ, ಸೊ ಹಾಗಾಗಿ ಅಜಯ್ದು 4/9 ಅನ್ನ ನಾನು ಬರ್ದಿಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ 3/9 ಬರ್ದಿದ್ದೀನಿ, ಮತ್ತೆ 2/9 ಬರ್ದಿದ್ದೀನಿ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಯಾರು ಬಿಸಿನೆಸ್ ಇಂದ ರಿಟೈರ್ಡ್ ಆಗ್ತಿದಾರೋ ಸೊ ಅವನ ರೇಷಿಯೋನ ಇಲ್ಲಿ ಬರಿಬಾರ್ದು. ಯಾಕೆಂದ್ರೆ ನಾವು ಈಗ ಗೇನ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಕಂಟಿನ್ಯೂ, ಯಾರು ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದಾರೋ ಅವ್ರದನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿಕ್ಕೆ. ಸೊ ಯಾರು ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೋ ಅವರಿಬ್ಬರ ಹೆಸರನ್ನ ಮಾತ್ರ ಬರಿಬೇಕು. ಆಮೇಲೆ ಇಲ್ಲಿ ಯಾರು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೋ ಅಂದ್ರೆ ಓಲ್ಡ್ ಪಾರ್ಟ್ನರೇ ಸ್ಯಾಕ್ರಿಫೈಸ್ ಮಾಡ್ತಾ ಇರೋದ್ರಿಂದ ಓಲ್ಡ್ ಪಾರ್ಟ್ನರ್ ನೇಮ್ ಬರಿಬೇಕು. ಇಲ್ಲಿ ಯಾರು ಬಿಸಿನೆಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೋ ಸೊ ಅವರಿಬ್ಬರ ಹೆಸರನ್ನ ಬರಿಬೇಕು. ಓಕೆ, ಸೊ ಬನ್ನಿ ಸಮ್ಮನ್ನ ಸ್ಟಾರ್ಟ್ ಮಾಡೋಣ. ಅಗೇನ್ ನಾನು ಫಾರ್ಮುಲಾ ಬರಿತಾ ಇದ್ದೀನಿ. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಓಕೆ, ಸೊ ಈಗ ಗೇನ್ ರೇಷಿಯೋ ಆಫ್ ವಿಜಯ್, G means gain ratio of Vijay, gain ratio of Vijay is equal to new ratio minus old ratio. So ಇಲ್ಲಿ ವಿಜಯ್ದು ನ್ಯೂ ರೇಷಿಯೋ ಎಷ್ಟಿದೆ ಅಂದ್ರೆ 5/8 ಇದೆ, 5/8. ಓಕೆ, ಮೈನಸ್
ಓಲ್ಡ್ ರೇಷಿಯೋ ಆಫ್ ವಿಜಯ್. ವಿಜಯ್ದು ಓಲ್ಡ್ ರೇಷಿಯೋ ಏನಿದೆ 3/9 ಇದೆ. ಓಕೆ, ಸೊ 3/9. ದೆನ್ ನೋಡಿ, ಈಗ ಒಂದು ಇವನ್ ನಂಬರು, ಇನ್ನೊಂದು ಆಡ್ ನಂಬರ್ ಇದೆ. 8 ಮತ್ತೆ 9 ಇದೆ. ಓಕೆ, ಸೊ ಎರಡು ಕೂಡ ಡಿನಾಮಿನೇಟರ್. ಈ 8 ಮತ್ತೆ 9 ಇದು ಒಂದರಿಂದ ಒಂದು ಡಿವೈಡ್ ಆಗಲ್ಲ. ಸೊ ನಾವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾಗತ್ತೆ. 9 into 8 ಮಾಡ್ಬೇಕಾಗತ್ತೆ. ಸೊ ಇನ್ ಕೇಸ್ ಇಟ್ ವಾಸ್ ಇಲ್ಲಿ 8 ಇದ್ದು ಇಲ್ಲಿ 16 ಇದ್ರೆ, ಇನ್ ಕೇಸ್ ಇಟ್ ವಾಸ್ 16 ಆಸ್ ಎ ಡಿನಾಮಿನೇಟರ್ ಅಂತ ಇದ್ರೆ, we have to consider 16 as a denominator. ನಾವು 16 ಅನ್ನ ಡಿನಾಮಿನೇಟರ್ ಅಂತ ಕನ್ಸಿಡರ್ ಮಾಡಬಹುದಿತ್ತು. ಸೊ ಬಟ್ ಏನಾಗಿದೆ ಅಂದ್ರೆ ಇಲ್ಲಿ 8 ಮತ್ತೆ 9 ಒಂದು ಇವನ್ ಒಂದು ಆಡ್ ನಂಬರ್ ಇರೋದ್ರಿಂದ, ಸೊ ಯಾವ ನಂಬರ್ ಕೂಡ ಯಾವ್ದ್ರಿಂದನೂ ಡಿವೈಡ್ ಆಗದೆ ಇರೋದ್ರಿಂದ we have to go for multiplication 72. 8 into 9 72 as a denominator. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ನಾವು ಸ್ಯಾಕ್ರಿಫೈಸ್ ರೇಷಿಯೋ ಮಾಡ್ಬೇಕಾದ್ರೆ 14 ಅನ್ನ ಡಿನಾಮಿನೇಟರ್ ಅಂತ ಕನ್ಸಿಡರ್ ಮಾಡಿದ್ವಿ. ಯಾಕಂದ್ರೆ ಒಂದು ಇವನ್ ಒಂದು ಆಡ್ ನಂಬರ್ ಇದ್ದಾಗ 14 is divided by both 7 and 14 ಆಗಿರೋದ್ರಿಂದ ನಾವು ಇಲ್ಲಿ we took 14 as a denominator. ಬಟ್ ಇಲ್ಲಿ ಹಾಗಾಗಲ್ಲ. ಇಲ್ಲಿ ಏನಾಗುತ್ತೆ, ಒಂದು ಇವನ್ ಒಂದು ಆಡ್ ನಂಬರ್ ಇದೆ. ಸೊ ಬಟ್ ಅದು ಯಾವ್ದ್ರಿಂದನೂ ಯಾವ್ದು ಡಿವೈಡ್ ಆಗದೆ ಇರೋದ್ರಿಂದ ನಾವೇನ್ ಮಾಡಿದೀವಿ, ಮಲ್ಟಿಪ್ಲಿಕೇಶನ್ ಮಾಡಿದೀವಿ. we have to go for multiplication 72 as a denominator. ಈಗ ಏನ್ ಮಾಡ್ಬೇಕು ಅಂದ್ರೆ ಅಗೇನ್ ನಾವಿಲ್ಲಿ ಏನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ವಲ್ಲ ಅದನ್ನೇ ಇಲ್ಲೂ ಕೂಡ ಫಾಲೋ ಮಾಡ್ಬೇಕು. ಸೊ 8 into 9, 9 8s are 72. Okay, 9 5s are 45. 45 as denominator. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಸೊ 9 8s are 72 and 9 5s are 45. 45 as numerator. Okay, so this is called cross multiplication. Then okay, so again ಈಗ second one, 9 8s are 72, 8 3s are 24. Okay, ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 9 8s are 72, 8 into 3 24. ಸೊ ಔಟ್ಕಮ್ ಏನ್ ಬರುತ್ತೆ ಅಂದ್ರೆ 21 ಬರುತ್ತೆ. 21 divided by 72. ಓಕೆ, ಸೊ ನೆಕ್ಸ್ಟ್ ಗೇನ್ ರೇಷಿಯೋ ಆಫ್ ಸಂಜಯ್. gain ratio of Sanjay. Again ನಾವು new ratio of Sanjay 3/8. ಸೊ ಇಲ್ಲಿ new ratio ಏನಿರುತ್ತೆ 3/8 ಇದೆ. ಓಕೆ, 3/8 minus old ratio of Sanjay 2/9 ಇದೆ. ಓಕೆ, so 2/9. then again ನಾವೇನ್ ಮಾಡಬೇಕು, ಸೊ ಇಲ್ಲಿ 72 ಅನ್ನ ಡಿನಾಮಿನೇಟರ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಸೆಕೆಂಡ್ ಒನ್ ಅಲ್ಲೂ ಕೂಡ ನಾವೇನ್ ಮಾಡಬೇಕು, 72 ಅನ್ನ ಡಿನಾಮಿನೇಟರ್ ಅಂತ ಕನ್ಸಿಡರ್ ಮಾಡಬೇಕು. then we have to go for cross multiplication. 8 9s are 72, 9 3s are 27. Okay, so how we got 27 means 8 9s are 72, 9 3s are 27. Okay, second one, but again 9 8s are 72, 8 2s are 16. Okay, so 9 8s are 72, 8 2s are 16. ಈ ತರ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಸೊ ಯಾವ ಸಮ್ ಕೂಡ ನಮಗೆ ರಾಂಗ್ ಆನ್ಸರ್ ಬರೋದೇ ಇಲ್ಲ. ಈಗ ಔಟ್ಕಮ್ ಏನಾಗಿದೆ ಅಂದ್ರೆ 11 divided by 72.
ಸೊ 21 is divided by 72 ಇದೆ ಮತ್ತು 11 divided by 72 ಇದೆ. ಸೊ gain the ratio of GR means gain the ratio of Vijay and Sanjay is 21 divided by 72 and 11 divided by 72 or 21:11. So this is the final answer. Okay, so ನೋಡಿ ಎರಡು ಸಮ್ಮು, ಬೇರೆ ಬೇರೆ ಚಾಪ್ಟರು, ಒಂದು ಅಡ್ಮಿಷನ್, ಒಂದು ರಿಟೈರ್ಮೆಂಟು. ಫಾರ್ಮುಲಾ ನೋಡಿದ್ರೆ ಫಾರ್ಮುಲಾ ಕೂಡ ಒಂದು ರಿವರ್ಸ್, ಅಂದ್ರೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಇರೋದು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಆಗಿದೆ. ಎರಡೂ ಬೇರೆ ಬೇರೆ ಚಾಪ್ಟರು, ಫಾರ್ಮುಲಾ ಸಿಮಿಲಾರಿಟಿ ಇದೆ, ಸ್ವಲ್ಪ ಸಿಮಿಲರ್ ಇದೆ. ಅದ್ರ ಜೊತೆಗೆ ಮೆಥಡ್ ಆಫ್ ಕ್ಯಾಲ್ಕುಲೇಷನ್ ಕೂಡ ಸಿಮಿಲರ್ ಇದೆ. ಮತ್ತೆ ಇದು ಆನ್ಯುವಲ್ ಎಕ್ಸಾಮಿಗೆ 100% ಐದರ್ ಗೇನ್ ರೇಷಿಯೋ ಆರ್ ಸ್ಯಾಕ್ರಿಫೈಸ್ ರೇಷಿಯೋ ಬಂದೇ ಬರುತ್ತೆ. ಸೊ ನಾನೀಗ ಆಲ್ರೆಡಿ ನಿಮ್ಗೆ ಬಿಗಿನಿಂಗ್ ಅಲ್ಲಿ ಹೇಳಿದ್ದೆ, ಇಲ್ಲಿ ಏನಕ್ಕೆ ಆನ್ ಬರ್ದಿದ್ದೀನಿ, ಇಲ್ಲಿ ಏನಕ್ಕೆ ನೋ ಬರ್ದಿದ್ದೀನಿ ಅಂತ. ಸೊ ಇದೊಂದು ಸಿಂಪಲ್ ಟ್ರಿಕ್ಸ್ ಇರುತ್ತೆ. ಏನಂದ್ರೆ ಫಾರ್ಮುಲಾವನ್ನ ನಾವು ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಟ್ರಿಕ್ಸ್ ಇದು ನೋಡಿ. ನಾನು ಸ್ಯಾಕ್ರಿಫೈಸ್ ರೇಷಿಯೋಗೆ ಆನ್ ಅಂತ ಬರ್ದಿದ್ದೀನಿ. ಸೊ ಓ ಸ್ಟ್ಯಾಂಡ್ಸ್ ಫಾರ್ ಓಲ್ಡ್ ರೇಷಿಯೋ, ಎನ್ ಸ್ಟ್ಯಾಂಡ್ಸ್ ಫಾರ್ ನ್ಯೂ ರೇಷಿಯೋ ಅಂತ. ಸೊ ಆನ್ ಅಂತ ನೆನ್ಪಿಟ್ಕೊಂಡ್ರೆ ನಾವು ಫಾರ್ಮುಲಾವನ್ನ ನೆನ್ಪಿಟ್ಕೊಳ್ಬಹುದು. ಆನ್ ಅಂದ್ರೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಆಮೇಲೆ ಗೇನ್ ರೇಷಿಯೋಗೆ ನೋ ಅಂತ ನೆನ್ಪಿಟ್ಕೊಳ್ಬೇಕು, ಯಾಕಂದ್ರೆ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಸೊ ಇದಕ್ಕೂ ಮೀರಿ ಇನ್ನೂ ಸ್ವಲ್ಪ ನನ್ಗೆ ಕಷ್ಟ ಆಗುತ್ತೆ ನೆನ್ಪಿಟ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ನೋಡಿ, ನಾನು ಸ್ಯಾಕ್ರಿಫೈಸ್ ರೇಷಿಯೋಗೆ ಆನ್ ಅಂತ ಬರ್ದಿದ್ದೀನಿ. ಏನಕ್ಕೆ ಅಂದ್ರೆ ಆನ್ ಮೀನ್ಸ್ ಆಕ್ಟಿವ್, ನಾವು ಬೇರೆಯವರಿಗೋಸ್ಕರ ತ್ಯಾಗ ಮಾಡಬೇಕು. ನಮ್ಮ ಸ್ಯಾಕ್ರಿಫೈಸ್ ರೇಷಿಯೋ ನಾವು ಆನ್ ಇಟ್ಕೊಳ್ಬೇಕು, ಅಂದ್ರೆ ಬೇರೆಯವರಿಗೋಸ್ಕರ ಯಾವಾಗಲೂ ನಾವು ತ್ಯಾಗ ಮಾಡಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಬಂದ್ರೆ ಓ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಆನ್. ಇನ್ನು ಗೇನ್, ನಮ್ಮ ಹತ್ರ ತುಂಬಾ ಗೇನ್ ಅಂದ್ರೆ ಅರ್ನಿಂಗ್ ಇದೆ, ಇನ್ನೂ ನಾವು ಜಾಸ್ತಿ ಅರ್ನಿಂಗ್ ಮಾಡೋದು ಬೇಡ. ರಿಯಲ್ ಲೈಫಿಗೆ ಹೇಳ್ತಾ ಇಲ್ಲ, ನಾನು ಸಮ್ಮಿಗೆ ಹೇಳ್ತಾ ಇದ್ದೀನಿ, ಇನ್ನೂ ನಾವು ಗೇನ್ ಮಾಡೋದು ಬೇಡ, ಅದಕ್ಕೆ ನೋ. ಸೊ ಆನ್ ಮತ್ತೆ ನೋವನ್ನ ನೀವು ನೆನ್ಪಿಟ್ಕೊಂಡ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತೆ ಗೇನ್ ರೇಷಿಯೋನ ಫಾರ್ಮುಲಾವನ್ನ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಸ್ಯಾಕ್ರಿಫೈಸ್ ನಾವು ಮಾಡೋಣ ಆನ್, ಗೇನ್ಸ್ ಅರ್ನಿಂಗ್ಸ್ ಬೇಡ, ನೋ. ಆನ್ ಮತ್ತೆ ನೋವನ್ನ ನೆನ್ಪಿಟ್ಕೊಳ್ಳಿ, ಎರಡು ಕೂಡ 6 ಮಾರ್ಕ್ಸ್ ಸಮ್ ಆಗಿರುತ್ತೆ. 100% ಇದು ಆನ್ಯುವಲ್ ಎಕ್ಸಾಮಿಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ನಿಮ್ಗೆ ಈ ಸಮ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅನ್ನ ಮಾಡೋದನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದಿಟ್ಕೊಳ್ಳಿ. ಸೊ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು.